ಹಲೋ ನಮಸ್ಕಾರ ಸ್ನೇಹಿತರೆ, ಅಲೆಮಾರಿ ವಾಹಿನಿಗೆ ಸ್ವಾಗತ. ಬನ್ನಿ, ಈ ದಿನ ಈ ವಿಡಿಯೋದಲ್ಲಿ ಬೆಂಗಳೂರಿನಿಂದ ಗಾಣಗಾಪುರವನ್ನ ಹೇಗೆ ತಲುಪಬೇಕು, ಗಾಣಗಾಪುರದ ಅಷ್ಟತೀರ್ಥಗಳ ಸ್ನಾನದ ವಿಶೇಷತೆ ಏನು, ಹಾಗೂ ಅಷ್ಟತೀರ್ಥಗಳಿಗೆ ಹೇಗೆ ತಲುಪಬೇಕು ಮತ್ತು ಗಾಣಗಾಪುರದ ಸಮೀಪದಲ್ಲಿರುವ ಇತರೆ ಪ್ರವಾಸಿ ತಾಣಗಳಿಗೆ ಹೇಗೆ ಹೋಗಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ನಾನು ಗಾಣಗಾಪುರಕ್ಕೆ ಹೋಗಿದ್ದು ವೀಕೆಂಡಲ್ಲಿ ಶನಿವಾರ ಮತ್ತು ಭಾನುವಾರ. ಬೆಂಗಳೂರಿನಿಂದ ಗಾಣಗಾಪುರಕ್ಕೆ ಯಾವುದೇ ಡೈರೆಕ್ಟ್ ಟ್ರೈನ್ ಆಗಲಿ ಬಸ್ ಆಗಲಿ ಇಲ್ಲ. ಟ್ರೈನಲ್ಲಿ ಹೋಗೋದಾದರೆ ಮೊದಲಿಗೆ ಗಾಣಗಾಪುರ ರೋಡನ್ನು ತಲುಪಿ ಗಾಣಗಾಪುರ ರೋಡಿಂದ 21 ಕಿಲೋಮೀಟರ್ ದೂರದಲ್ಲಿರುವ ಗಾಣಗಾಪುರ ದೇವಾಲಯವನ್ನು ತಲುಪಬಹುದು. ಇನ್ನು ಬಸ್ಸಲ್ಲಿ ಹೋಗೋದಾದರೆ ಬೆಂಗಳೂರಿನಿಂದ ಮೊದಲಿಗೆ ಗುಲ್ಬರ್ಗಾವನ್ನು ತಲುಪಿ ಗುಲ್ಬರ್ಗಾದಿಂದ 37 ಕಿಲೋಮೀಟರ್ ದೂರದಲ್ಲಿರುವ ಗಾಣಗಾಪುರವನ್ನು ತಲುಪಬೇಕು. ಗಾಣಗಾಪುರ ಕರ್ನಾಟಕ ರಾಜ್ಯದ ಗುಲ್ಬರ್ಗಾ ಜಿಲ್ಲೆಯಲ್ಲಿದೆ. ಪ್ರತಿದಿನ ಬೆಂಗಳೂರಿನಿಂದ ಸಂಜೆ 4:40ಕ್ಕೆ ಹೊರಡುವ ಬಸವ ಎಕ್ಸ್ಪ್ರೆಸ್ಸಲ್ಲಿ ಹೊರಟರೆ ಮರುದಿನ ಬೆಳಗ್ಗೆ 5 ಗಂಟೆಗೆ ಗಾಣಗಾಪುರ ರೋಡನ್ನು ತಲುಪಬಹುದು. ಗಾಣಗಾಪುರ ರೋಡ್ ರೈಲ್ವೆ ಸ್ಟೇಷನ್ನಿಂದ ಗಾಣಗಾಪುರಕ್ಕೆ ಶೇರ್ ಆಟೋಗಳು, ಶೇರ್ ಜೀಪ್ಗಳು ಮತ್ತು ಬಸ್ಗಳು ಹೊರಡುತ್ತೆ. ನಿಮಗೆ ಯಾವುದು ಅನುಕೂಲನೋ ಅದರಲ್ಲಿ ನೀವು ಗಾಣಗಾಪುರವನ್ನು ಸೇರಿಕೊಳ್ಳಬಹುದು. ರೈಲ್ವೆ ಸ್ಟೇಷನಿಂದ ಹೊರಗಡೆ ಬರ್ತಿದ್ದಾಗೆ ರೈಲ್ವೆ ಸ್ಟೇಷನ್ನ ಮುಂಭಾಗದಲ್ಲಿ ಸಾಕಷ್ಟು ಶೇರ್ ಆಟೋಗಳು, ಶೇರ್ ಜೀಪ್ಗಳು ಇರುತ್ತೆ. ಶೇರ್ ಆಟೋದಲ್ಲಿ ಹೋದರೆ ಪರ್ ಹೆಡ್ 60 ರುಪೀಸ್, ಶೇರ್ ಜೀಪಲ್ಲಿ ಹೋದರೆ ಪರ್ ಹೆಡ್ 70 ರುಪೀಸ್ ತೊಗೋತಾರೆ. ಇನ್ನು ನೀವು ಓನಾಗಿ ಆಟೋ ಬುಕ್ ಮಾಡ್ಕೊಂಡೋದ್ರೆ 3 ಜನಕ್ಕೆ 400 ರುಪೀಸ್ ತೊಗೋತಾರೆ. ಇನ್ನು ರೈಲ್ವೆ ಸ್ಟೇಷನಿಂದ ಸ್ವಲ್ಪ ಮುಂದಕ್ಕೆ ನಡ್ಕೊಂಬಂದರೆ ಅಲ್ಲಿ ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಪಿಂದ ಬೆಳಗ್ಗೆ 5:30ಕ್ಕೆಲ್ಲ ಬಸ್ಗಳು ದೇವಾಲಯದ ಕಡೆಗೆ ಹೊರಡುತ್ತೆ. ಬಸ್ಸಲ್ಲಿ ಹೋಗಬಹುದು. ಗಾಣಗಾಪುರ ರೋಡ್ ರೈಲ್ವೆ ಸ್ಟೇಷನ್ನಿಂದ ಗಾಣಗಾಪುರದ ದತ್ತನ ದೇವಾಲಯ 21 ಕಿಲೋಮೀಟರ್ ದೂರದಲ್ಲಿದೆ. ಗಾಣಗಾಪುರ ಬಸ್ ಸ್ಟಾಪನ್ನು ತಲುಪಿದ ಮೇಲೆ ಗಾಣಗಾಪುರದ ಬಸ್ ಸ್ಟಾಪ್ನ ಅಕ್ಕಪಕ್ಕದಲ್ಲಿ ಉಳಿದುಕೊಳ್ಳಲು ರೂಮ್ಗಳು, ಹೋಮ್ ಸ್ಟೇಗಳು ಮತ್ತು ಆಶ್ರಮಗಳಿದೆ. ನಿಮಗೆ ಯಾವುದು ಅನುಕೂಲನೋ ಅದನ್ನು ಚೆಕ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಇಲ್ಲಿ ನಾನ್ AC ರೂಮ್ಗಳಿಗೆ 600 800 ರುಪೀಸ್ವರೆಗೂ ಚಾರ್ಜ್ ಮಾಡ್ತಾರೆ. AC ರೂಮ್ಗಳಿಗೆ 1200 1700ವರೆಗೂ ಚಾರ್ಜ್ ಮಾಡ್ತಾರೆ. ಈ ರೂಮ್ಗಳಿಗೆ ಆನ್ಲೈನ್ ಬುಕ್ಕಿಂಗ್ ಇಲ್ಲ, ಇಲ್ಲೇ ಬಂದು ಚೆಕ್ ಮಾಡಿ ಬುಕ್ ಮಾಡ್ಕೋಬೇಕು. ಗಾಣಗಾಪುರದ ಬಸ್ ಸ್ಟಾಪ್ನ ಎದುರಿಗೆ ಒಂದೆರಡು ಲಕ್ಸುರಿ ಹೋಟೆಲ್ಗಳು ಕೂಡ ಇದೆ. ಇದನ್ನು ಆನ್ಲೈನಲ್ಲೇ ಬುಕ್ ಮಾಡ್ಕೋಬಹುದು. ಪರ್ ಡೇಗೆ 2000 3000 ತೊಗೋತಾರೆ. ನೀವು ಇಲ್ಲಿಗೆ ಬಂದಾಗ ಉಳ್ಕೊಳ್ಳೋದಿಲ್ಲ, ಜಸ್ಟ್ ಫ್ರೆಶ್ ಅಪ್ ರೂಮ್ ಬೇಕು ಅಂದರೂ ಸಿಗುತ್ತೆ. ಇಲ್ಲಿ 1 ಗಂಟೆಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಬ್ಬರಿಗೆ ಬಿಸಿನೀರನ್ನು ಕೂಡ ಕೊಡ್ತಾರೆ. ಇಲ್ಲಿ ಉಳಿದುಕೊಳ್ಳಲು ಹೋಟೆಲ್ ಅಷ್ಟೇ ಅಲ್ಲದೆ ಆಶ್ರಮ ಕೂಡ ಇದೆ. ಅವಧೂತ ಆಶ್ರಮ ತುಂಬ ಚೆನ್ನಾಗಿದ್ದು ಇದನ್ನು ಆನ್ಲೈನಲ್ಲೇ ಬುಕ್ ಮಾಡ್ಕೋಬಹುದು. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಅವಧೂತ ಆಶ್ರಮ ಭೀಮಾ ಅಮರಜಾ ನದಿಯ ಸಂಗಮಕ್ಕೆ ಹೋಗುವ ಮಾರ್ಗದಲ್ಲಿದೆ. ಈಗ ಅಷ್ಟತೀರ್ಥ ಮತ್ತೆ ಸಂಗಮ ಸ್ನಾನದ ಬಗ್ಗೆ ತಿಳಿದುಕೊಳ್ಳೋಣ. ಗಾಣಗಾಪುರ ಬಸ್ ಸ್ಟಾಪಿಂದ ಸಂಗಮ ಸ್ನಾನ ಮತ್ತೆ ಅಷ್ಟತೀರ್ಥ ಸ್ನಾನಗಳಿಗೆ ಹೋಗೋದಕ್ಕೆ ಆಟೋಗಳು ಸಿಗುತ್ತೆ. 8 ತೀರ್ಥಗಳಲ್ಲಿ ಮಿಂದು ಮಧ್ಯದಲ್ಲಿ ಸಿಗುವಂತಹ ವಿಶ್ರಾಂತಿ ಕಟ್ಟೆ, ಭಸ್ಮದ ಗುಡ್ಡ, ಮಹಾಸತಿ ಕಟ್ಟೆ ಇಷ್ಟನ್ನು ನೋಡ್ಕೊಂಡು ಬರೋದಕ್ಕೆ 3 ಅವರ್ ಆಗುತ್ತೆ. ಆಟೋದವರು 600 ರುಪೀಸ್ ಚಾರ್ಜ್ ಮಾಡ್ತಾರೆ. ಆಟೋದಲ್ಲಿ 1 ರಿಂದ 6 ಜನದವರೆಗೂ ಹೋಗಬಹುದು. 6 ಜನ ಹೋದರೆ ಒಬ್ಬರಿಗೆ 100 ರುಪೀಸ್ ಆಗುತ್ತೆ. ನಾವು ಬಸ್ ಸ್ಟಾಪಿಂದ ಆಟೋ ಮಾಡಿಕೊಂಡು ಹೊರಟ್ವಿ. ಅವರು ಮೊದಲಿಗೆ ತಲುಪಿದ್ದು ಗಾಣಗಾಪುರ ಬಸ್ ಸ್ಟಾಪಿಂದ 6 ಕಿಲೋಮೀಟರ್ ದೂರದಲ್ಲಿರುವಂತಹ ಭೀಮಾ ಅಮರಜಾ ನದಿಯ ಸಂಗಮಕ್ಕೆ. ಗಾಣಗಾಪುರಕ್ಕೆ ಬರುವ ಪ್ರತಿಯೊಬ್ಬ ಯಾತ್ರಿಕನು ದತ್ತನ ದರ್ಶನಕ್ಕೆ ಮೊದಲು ಭೀಮಾ ಅಮರಜಾ ನದಿಯ ಸಂಗಮಕ್ಕೆ ಬಂದು ಸಂಗಮ ಸ್ನಾನ ಮಾಡಿ ನಂತರವೇ ದತ್ತನ ದರ್ಶನ ಪಡೆಯಬೇಕು. ಅಷ್ಟತೀರ್ಥ ಸ್ನಾನ ಮಾಡುವವರು ಕೂಡ ಮೊದಲಿಗೆ ಸಂಗಮ ಸ್ಥಳಕ್ಕೆ ಬಂದು ಸಂಗಮ ಸ್ನಾನ ಮಾಡಿ ನಂತರವೇ ಅಷ್ಟತೀರ್ಥ ಸ್ನಾನಗಳನ್ನು ಮಾಡಬೇಕು. ನರಸಿಂಹ ಸರಸ್ವತಿ ಸ್ವಾಮಿಗಳು ಮೊದಲಿಗೆ ಬಂದದ್ದು ಭೀಮಾ ಅಮರಜಾ ನದಿಯ ಸಂಗಮ ಸ್ಥಳಕ್ಕೆ. ಅವರು ಇಲ್ಲಿಗೆ ಬಂದ ಮೇಲೆ ಭೀಮಾ ನದಿ ತೀರದಲ್ಲಿ 8 ತೀರ್ಥಗಳನ್ನು ನಿರ್ಮಿಸಿದರಂತೆ. ಒಂದೊಂದು ತೀರ್ಥದಲ್ಲಿ ಸ್ನಾನ ಮಾಡಿದರೂ ಕೂಡ ಒಂದೊಂದು ದೋಷಗಳು ನಿವಾರಣೆಯಾಗಿ ಒಂದೊಂದು ಅಭಿಷ್ಟಗಳು ನೆರವೇರುತ್ತವಂತೆ. ಒಂದೊಂದು ತೀರ್ಥದ ದಡದಲ್ಲೂ ಪುಟ್ಟ ಗುಡಿಯಿದ್ದು ಪುಟ್ಟ ಗುಡಿಯಲ್ಲಿ ಶಿವಲಿಂಗ ಮತ್ತೆ ಗುರುಗಳ ಪಾದುಕೆ ಇದೆ. ಒಂದೊಂದು ತೀರ್ಥದಲ್ಲೂ ಮಿಂದು ಆ ತೀರ್ಥದ ನೀರನ್ನು ತಂದು ದಡದ ಗುಡಿಯಲ್ಲಿರುವ ಶಿವಲಿಂಗ ಮತ್ತು ಪಾದುಕೆಗಳಿಗೆ ಅಭಿಷೇಕ ಮಾಡಬೇಕು. ನೋಡಿ, ಇದೇ ಭೀಮಾ ಮತ್ತು ಅಮರಜಾ ನದಿಗಳ ಸಂಗಮ ಸ್ಥಳ. ಇಲ್ಲಿ 2 ತೀರ್ಥಗಳಿವೆ. ಒಂದು ಷಟ್ಕುಲ ತೀರ್ಥ, ಮತ್ತೊಂದು ನರಸಿಂಹ ತೀರ್ಥ.
ಅಷ್ಟತೀರ್ಥದಲ್ಲಿ ಸ್ನಾನ ಮಾಡಲ್ಲ ಅನ್ನೋರು ಕಡೆ ಪಕ್ಷ ಈ ಸಂಗಮ ಸ್ಥಳದಲ್ಲಾದರೂ ಮಿಂದು ನಂತರ ದತ್ತನ ದರ್ಶನ ಮಾಡಬೇಕು. ನಿಮಗೆ ಇಲ್ಲೊಂದು ವಿಷಯ ನೆನಪಲ್ಲಿರಬೇಕು. ನೀವು ಗಾಣಗಾಪುರಕ್ಕೆ ಬಂದಾಗ ಅಷ್ಟತೀರ್ಥ ಸ್ನಾನ ಅಥವಾ ಸಂಗಮ ಸ್ನಾನ ಮಾಡಬೇಕು ಅಂದ್ಕೊಂಡ್ರೆ ಸೆಪ್ಟೆಂಬರಿಂದ ಫೆಬ್ರವರಿ ಒಳಗಡೆ ಬರಬೇಕು. ಯಾಕಂದರೆ ಆಗಷ್ಟೇ ಮಳೆಗಾಲ ಮುಗಿದು ನದಿಗಳು ತುಂಬಿ ಹರಿತಾ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಬಂದರೆ ಇಲ್ಲಿ ಯಾವ ನದಿಯಲ್ಲೂ ಕೂಡ ಅಷ್ಟು ನೀರು ಇರೋದಿಲ್ಲ. ನೋಡಿ, ಇದೇ ಷಟ್ಕುಲ ತೀರ್ಥ. ಇಲ್ಲಿಂದ ಬೋಟಲ್ಲಿ ಈ ನದಿಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ಭೀಮಾ ಅಮರಜ ನದಿಗಳ ಸಂಗಮವಾಗುವ ಸ್ಥಳವನ್ನು ನೋಡಬಹುದು. ಇಲ್ಲಿಗೆ ಬಂದಾಗ ಮೊದಲಿಗೆ ಸಂಗಮ ಸ್ಥಳಕ್ಕೆ ಹೋಗಿ ಅಲ್ಲಿ ಮಿಂದು ಬಂದು ಅನಂತರ ಷಟ್ಕುಲ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ಷಟ್ಕುಲ ತೀರ್ಥದಲ್ಲಿ ಮಿಂದು ಷಟ್ಕುಲ ತೀರ್ಥದ ನೀರನ್ನು ತಂದು ಈ ನದಿಯ ದಡದಲ್ಲಿ ಒಂದು ಮರವಿದೆ. ಆ ಮರದ ಕೆಳಗೆ ಇರುವ ಶಿವಲಿಂಗ ಮತ್ತು ಗುರುಪಾದುಕೆಗಳಿಗೆ ಷಟ್ಕುಲ ತೀರ್ಥದ ನೀರಿನಿಂದ ಅಭಿಷೇಕ ಮಾಡಬೇಕು. ಅಭಿಷೇಕವನ್ನು ಮಾಡಿ ಮರಕ್ಕೆ 3 ಪ್ರದಕ್ಷಿಣೆಯನ್ನು ಹಾಕಿದ ನಂತರ ಈ ಮರದ ಪಕ್ಕದಲ್ಲೇ ಇರುವ ಔದುಂಬರ ವೃಕ್ಷಕ್ಕೆ ಹೋಗಬೇಕು. ಔದುಂಬರ ವೃಕ್ಷ ಇರುವ ಕಟ್ಟಡದಲ್ಲಿ ಈ ಔದುಂಬರ ವೃಕ್ಷದ ಸುತ್ತಲೂ ಕೂಡ ಪುಟ್ಟ ಪುಟ್ಟ ಟೇಬಲ್ಗಳನ್ನು ಹಾಕಿ ಆ ಟೇಬಲ್ ಮೇಲೆ ಗುರುಚರಿತ್ರೆಯನ್ನು ಇಟ್ಟಿರ್ತಾರೆ. ಇಲ್ಲಿಗೆ ಬರುವ ಭಕ್ತರಲ್ಲಿ ಅನೇಕರು ಸಂಗಮ ಸ್ಥಳದಲ್ಲಿ ಮಿಂದು ಅನಂತರ ಪೂಜಾ ಸಾಮಗ್ರಿಗಳನ್ನು ತಂದು ಔದುಂಬರ ವೃಕ್ಷಕ್ಕೆ ಪೂಜೆ ಮಾಡಿ ನಂತರ ಗುರುಚರಿತೆ ಪಾರಾಯಣವನ್ನು ಮಾಡ್ತಾರೆ. ಬಹಳ ಹಿಂದೆ ನರಹರಿ ಎನ್ನುವ ಬ್ರಾಹ್ಮಣನೊಬ್ಬನು ಸಂಗಮ ಸ್ಥಳದಲ್ಲಿ ಮಿಂದು ಔದುಂಬರ ವೃಕ್ಷವನ್ನು ಪೂಜಿಸಿ ತನ್ನ ಕುಷ್ಠರೋಗವನ್ನು ವಾಸಿ ಮಾಡಿಕೊಂಡನಂತೆ. ಆದ್ದರಿಂದ ಇಲ್ಲಿಗೆ ಬಂದು ಸಂಗಮದಲ್ಲಿ ಮಿಂದು ಔದುಂಬರ ವೃಕ್ಷವನ್ನು ಪೂಜಿಸಿದರೆ ಕಷ್ಟ ಕಾರ್ಪಣ್ಯಗಳು ತೊಲಗುತ್ತವೆ, ತಮ್ಮ ಅಭಿಷ್ಟಗಳು ಈಡೇರುತ್ತವೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆ. ಗಾಣಗಾಪುರಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರು ಸಂಗಮ ಸ್ಥಳಕ್ಕೆ ಬಂದು ಸಂಗಮ ಸ್ನಾನವನ್ನು ಮಾಡಿ ನಂತರ ಔದುಂಬರ ವೃಕ್ಷವನ್ನು ಪೂಜಿಸಿ ನಂತರವೇ ದತ್ತನ ದರ್ಶನವನ್ನು ಪಡೆಯುತ್ತಾರೆ. ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ಔದುಂಬರ ವೃಕ್ಷಕ್ಕೆ ನಮಿಸಿ ಪೂಜಿಸಿ ಹೊರಗಡೆ ಬಂದರೆ ಔದುಂಬರ ವೃಕ್ಷದ ಪಕ್ಕದಲ್ಲಿಯೇ ನರಸಿಂಹ ತೀರ್ಥವಿದೆ. ನರಸಿಂಹ ತೀರ್ಥದಲ್ಲಿ ಮಿಂದು ನರಸಿಂಹ ತೀರ್ಥದ ನೀರನ್ನು ತಂದು ಈ ತೀರ್ಥದ ದಡದಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು. ಈ ಮಲ್ಲಿಕಾರ್ಜುನ ಸ್ವಾಮಿಯನ್ನು ದರ್ಶನ ಮಾಡಿದರೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡಿದ ಪುಣ್ಯ ಲಭಿಸುತ್ತದಂತೆ. ಮಲ್ಲಿಕಾರ್ಜುನನ ದರ್ಶನವನ್ನು ಮಾಡಿಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದರೆ ಅಲ್ಲೊಂದು ದೇವಾಲಯವಿದೆ. ಈ ದೇವಾಲಯದಲ್ಲಿ ನರಸಿಂಹ ಸ್ವಾಮಿಗಳನ್ನು ದತ್ತನ ರೂಪದಲ್ಲಿ ದರ್ಶನ ಮಾಡಬಹುದು. ನರಸಿಂಹ ತೀರ್ಥದ ಸ್ನಾನವನ್ನು ಮುಗಿಸಿ ಭಾಗೀರಥಿ ತೀರ್ಥದ ಕಡೆಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಭಸ್ಮದ ಗುಡ್ಡ ಮತ್ತು ವಿಶ್ರಾಂತಿ ಕಟ್ಟೆ ಸಿಗುತ್ತೆ. ಆಸಕ್ತಿ ಇದ್ದರೆ ಭೇಟಿ ನೀಡಬಹುದು. ನೋಡಿ, ಇದೇ ಭಾಗೀರಥಿ ತೀರ್ಥ. ಇದನ್ನು ವಾರಣಾಸಿ ತೀರ್ಥ ಅಂತಲೂ ಕರೀತಾರೆ. ಈ ವಾರಣಾಸಿ ತೀರ್ಥದಲ್ಲಿ ಮಿಂದು ಈ ತೀರ್ಥದ ನೀರನ್ನು ತಂದು ಈ ತೀರ್ಥದ ದಡದಲ್ಲಿ ಒಂದು ಪುಟ್ಟ ಗುಡಿ ಇದೆ. ಆ ಪುಟ್ಟ ಗುಡಿಯಲ್ಲಿ ಶಿವಲಿಂಗ ಮತ್ತು ಪಾದುಕೆಗಳಿದೆ. ಅದಕ್ಕೆ ಅಭಿಷೇಕ ಮಾಡಬೇಕು. ಇಲ್ಲಿನ ಶಿವಲಿಂಗವನ್ನು ದರ್ಶನ ಮಾಡಿದರೆ ಕಾಶಿಯ ವಿಶ್ವನಾಥನ ದರ್ಶನ ಮಾಡಿದಂತಹ ಫಲ ಪ್ರಾಪ್ತಿಯಾಗುತ್ತದಂತೆ. ಭಾಗೀರಥಿ ತೀರ್ಥದಲ್ಲಿ ಮಿಂದು ವಿಶ್ವನಾಥನ ದರ್ಶನ ಮುಗಿಸಿ ನಾವು ಹೊರಟಿದ್ದು ಪಾಪವಿನಾಶಿನಿ ತೀರ್ಥದ ಕಡೆಗೆ. ನೋಡಿ, ಇದೇ ಪಾಪವಿನಾಶಿನಿ ತೀರ್ಥ. ಈ ತೀರ್ಥದಲ್ಲಿ ಸ್ನಾನ ಮಾಡಿ ನರಸಿಂಹಸ್ವಾಮಿ ಸೋದರಿಗೆ ಪೂರ್ವಜನ್ಮದಲ್ಲಿ ಮಾಡಿದ ಕರ್ಮದಿಂದ ಬಂದಂತಹ ಕುಷ್ಠರೋಗ ವಾಸಿಯಾಯಿತಂತೆ. ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ನಾವುಗಳು ಗೊತ್ತೋ ಗೊತ್ತಿಲ್ಲದೆಯೋ ನಮ್ಮ ಪೂರ್ವಜನ್ಮಗಳಲ್ಲಿ ಮಾಡಿದಂತಹ ಪಾಪಗಳು ನಶಿಸಿ ಹೋಗುತ್ತವಂತೆ. ಪಾಪವಿನಾಶಿನಿ ತೀರ್ಥದಲ್ಲಿ ಮಿಂದು ಅದರ ನೀರನ್ನು ತಂದು ಈ ತೀರ್ಥದ ದಡದಲ್ಲಿ ಒಂದು ಗುಡಿ ಇದೆ. ಆ ಗುಡಿಯಲ್ಲಿರುವ ಶಿವಲಿಂಗ ಮತ್ತು ಪಾದುಕೆಗಳಿಗೆ ಅಭಿಷೇಕವನ್ನು ಮಾಡಿ ಅಲ್ಲಿಂದ ನಾವು ಹೊರಟಿದ್ದು ಕೋಟಿ ತೀರ್ಥದ ಕಡೆಗೆ. ನೋಡಿ, ಇದೇ ಕೋಟಿ ತೀರ್ಥ. ಈ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಜಂಬೂ ದ್ವೀಪದಲ್ಲಿ ಅಂದರೆ ನಮ್ಮ ಅಖಂಡ ಭಾರತ ದೇಶದಲ್ಲಿರುವ ಎಲ್ಲ ತೀರ್ಥಗಳಲ್ಲೂ ಸ್ನಾನ ಮಾಡಿದ ಪುಣ್ಯ ಲಭಿಸುತ್ತದಂತೆ. ಕೋಟಿ ತೀರ್ಥದಲ್ಲಿ ಮಿಂದು ಅದರ ನೀರನ್ನು ತಂದು ದಡದಲ್ಲಿರುವ ಶಿವಲಿಂಗ ಮತ್ತು ಗುರುಪಾದುಕೆಗಳಿಗೆ ಅಭಿಷೇಕ ಮಾಡಿ ನಾವು ಹೊರಟಿದ್ದು ರುದ್ರಪಾದ ತೀರ್ಥದ ಕಡೆಗೆ.
ನೋಡಿ, ಇದೆ ರುದ್ರಪಾದ ತೀರ್ಥ. ಈ ತೀರ್ಥದಲ್ಲಿ ಸ್ನಾನ ಮಾಡಿ ಪಿತೃದೇವತೆಗಳಿಗೆ ಪಿಂಡವನ್ನು ಪ್ರದಾನ ಮಾಡಿದರೆ ಗಯಾ ಕ್ಷೇತ್ರದಲ್ಲಿ ಪಿಂಡ ಪ್ರದಾನ ಮಾಡಿದ ಫಲಿತ ಲಭಿಸುತ್ತದಂತೆ. ರುದ್ರಪಾದ ತೀರ್ಥದಲ್ಲಿ ಮಿಂದು ಅದರ ನೀರನ್ನ ತಂದು ದಡದಲ್ಲಿದ್ದ ಶಿವಲಿಂಗ ಮತ್ತು ಗುರುಪಾದುಕೆಗಳಿಗೆ ಅಭಿಷೇಕ ಮಾಡಿ ನಾವು ಪಕ್ಕದಲ್ಲೇ ಇದ್ದ ಚಕ್ರತೀರ್ಥದ ಕಡೆಗೆ ಹೋದ್ವಿ. ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಮಂದಬುದ್ಧಿ ಮತ್ತು ಮಾನಸಿಕ ತೊಳಲಾಟಗಳಿಂದ ಮುಕ್ತಿಯನ್ನ ಪಡೆಯಬಹುದಂತೆ. ಚಕ್ರತೀರ್ಥದಲ್ಲಿ ಮಿಂದು ಅದರ ನೀರನ್ನ ತಂದು ತೀರ್ಥದ ದಡದಲ್ಲಿ ಒಂದು ಪುಟ್ಟ ಗುಡಿ ಇದೆ. ಆ ಪುಟ್ಟ ಗುಡಿಯಲ್ಲಿ ಚಕ್ರೇಶ್ವರ ಶಿವಲಿಂಗ ಮತ್ತು ಗುರುಪಾದಿಕೆಗಳಿದ್ದು ಅದಕ್ಕೆ ಅಭಿಷೇಕ ಮಾಡಿದರೆ ದ್ವಾರಕಾಧೀಶನ ದರ್ಶನ ಮಾಡಿದ ಫಲಿತ ಲಭಿಸುತ್ತದಂತೆ. ಚಕ್ರೇಶ್ವರ ತೀರ್ಥದಲ್ಲಿ ಮಿಂದು ನಾವು ಹೊರಟಿದ್ದು ಮನ್ಮಥ ತೀರ್ಥದ ಕಡೆಗೆ. ಮನ್ಮಥ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಗೋಕರ್ಣ ತೀರ್ಥದಲ್ಲಿ ಸ್ನಾನ ಮಾಡಿದ ಪುಣ್ಯ ಲಭಿಸುತ್ತದಂತೆ. ಮನ್ಮಥ ತೀರ್ಥದಲ್ಲಿ ಮಿಂದು ಅದರ ನೀರನ್ನ ತಂದು ಇಲ್ಲಿಂದ ಸ್ವಲ್ಪ ದೂರದಲ್ಲಿರುವಂತಹ ಕಲ್ಲೇಶ್ವರ ಲಿಂಗಕ್ಕೆ ಅಭಿಷೇಕ ಮಾಡಬೇಕು. ಕಲ್ಲೇಶ್ವರ ದೇವಾಲಯದಲ್ಲಿ ಆ ಲಿಂಗಕ್ಕೆ ಅಭಿಷೇಕ ಮಾಡೋದಕ್ಕೆ ಬಿಡೋದಿಲ್ಲ. ಆದ್ದರಿಂದ ನಾವು ಮನ್ಮಥ ತೀರ್ಥದ ದಡದಲ್ಲಿದ್ದ ಶಿವಲಿಂಗ ಮತ್ತು ಗುರುಪಾದುಕೆಗಳಿಗೆ ಅಭಿಷೇಕವನ್ನು ಮಾಡಿ ಕಲ್ಲೇಶ್ವರ ದೇವಾಲಯದ ಕಡೆ ಹೊರಟ್ವಿ. ನೋಡಿ, ಇದೆ ಕಲ್ಲೇಶ್ವರ ದೇವಾಲಯ. ಇಲ್ಲಿ ಕಲ್ಲೇಶ್ವರನ ದರ್ಶನ ಮಾಡಿದರೆ ಗೋಕರ್ಣದಲ್ಲಿ ಮಹಾಬಲೇಶ್ವರನ ದರ್ಶನ ಮಾಡಿದ ಪುಣ್ಯ ಲಭಿಸುತ್ತದಂತೆ. ಕಲ್ಲೇಶ್ವರನ ದೇವಾಲಯದ ಹಿಂಭಾಗಕ್ಕೆ ಹೋದರೆ ಶನಿ ಮಹಾತ್ಮರ ದರ್ಶನವನ್ನು ಮಾಡಬಹುದು. ಶನಿ ಮಹಾತ್ಮರ ದರ್ಶನವನ್ನು ಮಾಡಿ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದು ದತ್ತನ ದೇವಾಲಯದ ಕಡೆಗೆ. ದೇವಾಲಯ ಅರ್ಲಿ ಮಾರ್ನಿಂಗ್ 2:30ಯಿಂದ ರಾತ್ರಿ 9:30ವರೆಗೂ ತೆರೆದಿರುತ್ತೆ. ರುದ್ರಾಭಿಷೇಕ ಬೆಳಗ್ಗೆ 3ರಿಂದ 5ರವರೆಗೆ ಇರುತ್ತೆ. ಗುರು ಆರತಿ ಬೆಳಗ್ಗೆ 6:30, ಮಧ್ಯಾಹ್ನ 11:30 ಮತ್ತು ರಾತ್ರಿ 7:30ಕ್ಕೆ ಇರುತ್ತೆ. ರಾತ್ರಿ 9:30ಕ್ಕೆ ಶೇಜಾರತಿ ಇದ್ದು ಶೇಜಾರತಿಯ ನಂತರ ದೇವಾಲಯವನ್ನು ಕ್ಲೋಸ್ ಮಾಡಲಾಗುತ್ತೆ. ಪ್ರತಿ ಗುರುವಾರ ರಾತ್ರಿ ಪಲ್ಲಕ್ಕಿ ಉತ್ಸವವನ್ನು ನಡೆಸಲಾಗುತ್ತೆ. ಅಮಾವಾಸ್ಯೆ, ಪೌರ್ಣಮಿ ಮತ್ತು ಗುರುವಾರಗಳಂದು ಈ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರುತ್ತಾರೆ. ದೀಪಾವಳಿಯ ನರಕ ಚತುರ್ದಶಿಯಂದು ಅಷ್ಟತೀರ್ಥ ಸ್ನಾನ ಬಹಳ ವಿಶೇಷತೆ ಪಡ್ಕೊಂಡಿರೋದ್ರಿಂದ ಆ ದಿನ ಗಾಣಗಾಪುರಕ್ಕೆ ಲಕ್ಷಾಂತರ ಜನರು ಬಂದು ಅಷ್ಟತೀರ್ಥ ಸ್ನಾನವನ್ನು ಮಾಡುತ್ತಾರೆ. ಗಾಣಗಾಪುರ ದತ್ತಾವತಾರ ಕ್ಷೇತ್ರವಾಗಿದ್ದು ಇಲ್ಲಿ ನಿರ್ಗುಣ ಪಾದುಕೆಗಳ ರೂಪದಲ್ಲಿ ಸಾಕ್ಷಾತ್ ದತ್ತಾತ್ರೇಯರ 2ನೆಯ ಅವತಾರವಾದ ನರಸಿಂಹ ಸರಸ್ವತಿ ಸ್ವಾಮಿಗಳು ಎಲ್ಲರನ್ನೂ ಹರಸುತ್ತಿದ್ದಾರೆ. ಇದು ನರಸಿಂಹ ಸ್ವಾಮಿಗಳು ಸ್ವತಃ ನೆಲೆಸಿದಂತಹ ಮಠ. ಕಾಲಾನಂತರದಲ್ಲಿ ಇದನ್ನು ದೇವಾಲಯವಾಗಿ ಮಾರ್ಪಡಿಸಲಾಗಿದೆ. ಇಲ್ಲಿ ಮಧ್ಯಾಹ್ನ 11:30ರಿಂದ 12 ಗಂಟೆಯವರೆಗೆ ನಡೆಯುವ ಪೂಜೆ ಬಹಳ ವಿಶೇಷವಾಗಿದ್ದು ಆ ಸಮಯದಲ್ಲಿ ದೆವ್ವ ಹಿಡಿದವರು, ಮಾನಸಿಕ ತೊಳಲಾಟದಿಂದ ಬಳಲುತ್ತಿರುವವರು ಈ ಪೂಜೆಯಲ್ಲಿ ಪಾಲ್ಗೊಂಡರೆ ಅವರ ಸಮಸ್ಯೆ ನಿವಾರಣೆಯಾಗುತ್ತದಂತೆ. ಅಲ್ಲದೆ ಬಹಳ ವಿಶೇಷವಾಗಿ ಮಧ್ಯಾಹ್ನದ ಪೂಜೆಯ ನಂತರ ಗಾಣಗಾಪುರದ ಮನೆಗಳಲ್ಲಿ ಪ್ರಸಾದವನ್ನು ಮಾಡಿ ಹಂಚಲಾಗುತ್ತದೆ. ಆ ಸಮಯದಲ್ಲಿ ಯಾತ್ರಿಕರು ಮನೆ ಮನೆಗಳಿಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಶ್ರೀ ಗುರುದೇವದತ್ತ ಎಂದು ಬೇಡಿ ಭಿಕ್ಷೆಯನ್ನು ತಂದು ಅದನ್ನು ಗುರುದತ್ತನ ಮಹಾಪ್ರಸಾದವೆಂದು ಸ್ವೀಕರಿಸಬೇಕು. ಗಾಣಗಾಪುರಕ್ಕೆ ಬಂದಾಗ ಕನಿಷ್ಠ 5 ಮನೆಗಳಿಗಾದರೂ ಹೋಗಿ ಭಿಕ್ಷೆಯನ್ನು ಬೇಡಿ ತಂದು ಪ್ರಸಾದವಾಗಿ ಸ್ವೀಕರಿಸಬೇಕಂತೆ. ಪ್ರಸಾದ ಸ್ವೀಕರಿಸಿದ ನಂತರ ಮತ್ತೆ ದತ್ತನ ದೇವಾಲಯಕ್ಕೆ ಬಂದು ನಮಸ್ಕರಿಸಿ ಹೊರಡಬಹುದು. ಮಧ್ಯಾಹ್ನ ದೇವಾಲಯದ ಅನ್ನದಾಸೋಹ ಛತ್ರದಲ್ಲಿ ಊಟದ ವ್ಯವಸ್ಥೆ ಇದೆ. ಅಷ್ಟತೀರ್ಥ ಸ್ನಾನ ಮತ್ತು ದತ್ತನ ದೇವಾಲಯದ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ದತ್ತನ ದರ್ಶನ ಮುಗಿಸಿ ದೇವಾಲಯದಿಂದ ಹೊರಗಡೆ ಬರೋಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಗಿತ್ತು. ರೂಮ್ಗೆ ಹೋಗಿ ರೂಮನ್ನು ವೆಕೇಟ್ ಮಾಡಿ ಲಗೇಜನ್ನು ತಗೊಂಡು ಅಕ್ಕಲ್ಕೋಟೆಗೆ ಹೋಗೋಣ ಅಂತ ಬಸ್ ಸ್ಟಾಪ್ಗೆ ಬಂದ್ವಿ. ಗಾಣಗಾಪುರದಿಂದ ಅಕ್ಕಲ್ಕೋಟೆಗೆ ಸಾಕಷ್ಟು ಬಸ್ಗಳು ಮತ್ತು ಜೀಪ್ಗಳು ಹೊರಡುತ್ತೆ. ಗಾಣಗಾಪುರದಿಂದ ಅಕ್ಕಲ್ಕೋಟೆಗೆ ಜೀಪಲ್ಲಿ ಹೋದರೆ ಪರ್ ಹೆಡ್ 200 ತಗೋತಾರೆ. ಜೀಪಿನವರು ಅಕ್ಕಲ್ಕೋಟೆಯ ದೇವಸ್ಥಾನದ ಸಮೀಪದಲ್ಲಿಯೇ ಡ್ರಾಪ್ ಮಾಡ್ತಾರೆ. ನಾವು ಗಾಣಗಾಪುರಕ್ಕೆ ಅಕ್ಕಲ್ಕೋಟೆಯಿಂದ ಬಸ್ಸಲ್ಲಿ ಹೊರಟಿದ್ದೀವಿ. ಬಸ್ ಚಾರ್ಜ್ ಒಬ್ಬರಿಗೆ 100 ರೂಪೀಸ್. ಅಕ್ಕಲ್ಕೋಟೆ ಬಸ್ ಸ್ಟಾಪ್ ತಲುಪೋ ಅಷ್ಟರಲ್ಲೇ 4 ಗಂಟೆ ಆಗಿತ್ತು. ಬಸ್ಸನ್ನು ಇಳಿದ ನಂತರ ಬಸ್ ಸ್ಟಾಪ್ ಆಪೋಸಿಟ್ಟಲ್ಲಿ ಆಟೋ ಸ್ಟ್ಯಾಂಡ್ ಇತ್ತು. ಆಟೋ ಸ್ಟ್ಯಾಂಡ್ಗೆ ಹೋಗಿ ಶೇರ್ ಆಟೋದಲ್ಲಿ ನಾವು ದೇವಾಲಯದ ಕಡೆ ಹೊರಟ್ವಿ. ಶೇರ್ ಆಟೋದಲ್ಲಿ ಪರ್ ಹೆಡ್ 20 ರೂಪೀಸ್ ತೊಗೊಂಡ್ರು. ಆಟೋದಲ್ಲೇ ಹೋಗಿ ದೇವಾಲಯದ ಅಕ್ಕಪಕ್ಕದಲ್ಲಿ ರೂಮ್ಗಳನ್ನ ಚೆಕ್ ಮಾಡಿದ್ವಿ. ಎಲ್ಲ ರೂಮ್ಗಳು ಫಿಲ್ ಆಗಿತ್ತು. ಕೊನೆಗೆ ಒಂದು ಹೋಟೆಲಿನವರು ರಾತ್ರಿ 8 ಗಂಟೆಗೆ ಬನ್ನಿ, ಒಂದು ರೂಮ್ ಖಾಲಿ ಆಗುತ್ತೆ,
ಕೊಡ್ತೀವಿ ಅಂತ ಹೇಳಿದ್ರು. ನಂತರ ನಾವು ಲಗೇಜನ್ನು ಅದೇ ಹೋಟೆಲಲ್ಲಿ ಇಟ್ಟು ಫ್ರೆಶ್ ಅಪ್ ಆಗಿ ದೇವಾಲಯದ ಕಡೆ ಹೊರಟ್ವಿ. ದೇವಾಲಯ ಏನು ರಶ್ ಇರಲಿಲ್ಲ. ಅರ್ಧ ಗಂಟೆಗೆಲ್ಲ ಸ್ವಾಮಿ ಸಮರ್ಥರ ದರ್ಶನ ಆಯಿತು. ದೇವಸ್ಥಾನ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಗುರುಚರಿತ್ರೆಯ ಪ್ರಕಾರ ಸ್ವಾಮಿ ಸಮರ್ಥರು ದತ್ತಾತ್ರೇಯರ 3ನೆಯ ಅವತಾರ. ದತ್ತನ 2ನೆಯ ಅವತಾರವಾದಂತಹ ನರಸಿಂಹ ಸರಸ್ವತಿ ಸ್ವಾಮಿಗಳು ಅದೃಶ್ಯವಾದ ಸ್ಥಳದಲ್ಲೇ 300 ವರ್ಷಗಳ ಬಳಿಕ ಒಂದು ಆಲದ ಮರದ ಬಳಿ ಸ್ವಾಮಿ ಸಮರ್ಥರು ಕಾಣಿಸಿಕೊಂಡರಂತೆ. ಸ್ವಾಮಿ ಸಮರ್ಥ ದೇವಾಲಯದ ಡೀಟೇಲ್ಡ್ ವಿಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ದೇವಾಲಯದ ಗರ್ಭಗುಡಿಯಲ್ಲಿ ಶಿವಲಿಂಗವಿದ್ದು ಶಿವಲಿಂಗಕ್ಕೆ ಸ್ವಾಮಿ ಸಮರ್ಥರ ಬೆಳ್ಳಿಯ ಮುಖವಾಡವನ್ನು ಹಾಕಲಾಗಿರುತ್ತದೆ. ಬೆಳಿಗ್ಗೆ 7:30ರಿಂದ 9:30ರವರೆಗೆ ಪೂಜೆ ಮತ್ತು ಅಭಿಷೇಕ ಇರುತ್ತೆ. ಮತ್ತೆ ಮಧ್ಯಾಹ್ನ 11:30ಕ್ಕೆ ನೈವೇದ್ಯ ಮತ್ತು ಆರತಿ ಇರುತ್ತೆ. ಸಂಜೆ 7:45ಕ್ಕೆ ಸಂಜೆಯ ಆರತಿ ಮತ್ತು ಧೂಪಾರತಿ ಇರುತ್ತೆ. ರಾತ್ರಿ 9:30ಕ್ಕೆ ಶೇಜಾರತಿಯನ್ನು ಮಾಡಿ 10 ಗಂಟೆಗೆ ದೇವಾಲಯವನ್ನು ಕ್ಲೋಸ್ ಮಾಡಲಾಗುತ್ತೆ. ಗುರುವಾರದಂದು ಪಲ್ಲಕ್ಕಿ ಉತ್ಸವ ಇರುತ್ತೆ. ವಟವೃಕ್ಷ ದೇವಾಲಯದಲ್ಲಿ ಸ್ವಾಮಿ ಸಮರ್ಥರ ದರ್ಶನವನ್ನು ಮುಗಿಸಿ ನಾವು ಹೊರಟಿದ್ದು ಸಮಾಧಿ ಮಂದಿರದ ಕಡೆಗೆ. ವಟವೃಕ್ಷ ದೇವಾಲಯದಿಂದ ಸಮಾಧಿ ಮಂದಿರ 1.5 ಕಿಲೋಮೀಟರ್ ದೂರದಲ್ಲಿದ್ದು ಶೇರ್ ಆಟೋದಲ್ಲಿ ಪರ್ ಹೆಡ್ 20 ರೂಪೀಸ್ ತಗೋತಾರೆ. ನೋಡಿ, ಇದೇ ಸ್ವಾಮಿ ಸಮರ್ಥರು ಸಜೀವವಾಗಿ ಸಮಾಧಿಯಾದಂತಹ ಸ್ಥಳ. ಇಲ್ಲಿ ಸ್ವಾಮಿ ಸಮರ್ಥರು ಬಳಸುತ್ತಿದ್ದ ವಸ್ತುಗಳನ್ನು ಚೋಳ್ಪಂತ್ ನಿವಾಸದಲ್ಲಿ ಇಡಲಾಗಿದೆ. ಅದನ್ನು ನೋಡಬಹುದು. ಸಮಾಧಿ ಮಂದಿರ ನೋಡಿಕೊಂಡು ನಾವು ಹೋಟೆಲ್ಗೆ ಹೋದ್ವಿ. ಆಗ ಹೋಟೆಲ್ ಓನರ್ ಅಂದರು, ಈಗ ಗುರುಭವನದಲ್ಲಿ ಪ್ರಸಾದ ಇರುತ್ತೆ, ಹೋಗಿ ಊಟ ಮಾಡ್ಕೊಂಡು ಬನ್ನಿ ಅಂತ. ನಂತರ ನಾವು ಗುರುಭವನಕ್ಕೆ ಬಂದು ಪ್ರಸಾದದ ಲೈನಲ್ಲಿ ನಿಂತ್ಕೊಂಡ್ವಿ. ವಟವೃಕ್ಷ ದೇವಾಲಯದಲ್ಲಿ ಮತ್ತು ಸಮಾಧಿ ಮಂದಿರದಲ್ಲಿ ದರ್ಶನ ಅರ್ಧ ಗಂಟೆಲೆಲ್ಲ ಆಯಿತು. ಆದರೆ ಊಟಕ್ಕೆ ಮಾತ್ರ ನಾವು ಸುಮಾರು 2 ಗಂಟೆಗಳ ಕಾಲ ವೆಯ್ಟ್ ಮಾಡಿದ್ವಿ. ಗುರುಭವನದಲ್ಲಿ ಸ್ವಾಮಿ ಸಮರ್ಥರ ಮಹಾಪ್ರಸಾದವನ್ನು ಸ್ವೀಕರಿಸಿ ನಾವು ಹೋಟೆಲ್ಗೆ ಬಂದ್ವಿ. ಶಿರಾಜ್ ಲಾಡ್ಜಲ್ಲಿ ನಾವು ರೂಮನ್ನು ಬುಕ್ ಮಾಡ್ಕೊಂಡಿದ್ವಿ. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ 12 ಗಂಟೆಗೆ 1200 ರೂಪೀಸ್ ಚಾರ್ಜ್ ಮಾಡಿದ್ರು. ನಾವು ಬಂದಿರೋದು ಸರ್ವತ್ರ ಏಕಾದಶಿ ಆದ್ದರಿಂದ ಇಲ್ಲಿಗೆ ತುಂಬ ಜನ ಬಂದಿದ್ದು. ದೇವಾಲಯದ ಅಕ್ಕಪಕ್ಕದಲ್ಲಿದ್ದ ಎಲ್ಲ ರೂಮ್ಗಳು ಫಿಲ್ ಆಯಿತು. ತುಂಬ ದೂರದಲ್ಲಿ ರೂಮ್ ಸಿಕ್ತು, ಆದರೆ ನಾವು ದೇವಾಲಯದ ಪಕ್ಕದಲ್ಲೇ ಬೇಕಂತ ಚೆಕ್ ಮಾಡಿ ಕೊನೆಗೆ ಈ ರೂಮನ್ನು ಬುಕ್ ಮಾಡ್ಕೊಂಡ್ವಿ. ಇಲ್ಲಿ ದೇವಾಲಯದ ವಸತಿ ಗೃಹಗಳು ಕೂಡ ಇದೆ. ಅದನ್ನು ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕು. ಈ ದಿನ ಅಕ್ಕಲ್ಕೋಟೆಯಲ್ಲೇ ಉಳ್ಕೊಂಡ್ವಿ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 5 ಗಂಟೆಗೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದು ಅಕ್ಕಲ್ಕೋಟೆ ಬಸ್ ಸ್ಟಾಪ್ ಕಡೆಗೆ. ಅಕ್ಕಲ್ಕೋಟೆ ಬಸ್ ಸ್ಟಾಪ್ಗೆ ಬಂದು ಪಂಡ್ರಾಪುರಕ್ಕೆ ಬಸ್ ಇದೆಯಾ ಅಂತ ಕೇಳಿದ್ವಿ. ಅದಕ್ಕೆ ಟಿ ಅಂದರು, ಸರ್ವತ್ರ ಏಕಾದಶಿ ಆಗಿರೋದ್ರಿಂದ ಪಂಡ್ರಾಪುರ ತುಂಬ ರಶ್ ಇದೆ, ನಿಮಗೆ ಇವತ್ತು ದರ್ಶನ ಆಗಲ್ಲ ಅಂದರು. ಅದಕ್ಕೆ ನಾವು ತುಳಜಾಪುರಕ್ಕೆ ಬಸ್ ಇದೆಯಾ ಅಂದ್ವಿ. ಇದೇ 5:30ಗೆ ಅಂತ ಹೇಳಿದ್ರು. ಅಕ್ಕಲ್ಕೋಟೆ ಬಸ್ ಸ್ಟಾಪಿಂದ ಸಾಕಷ್ಟು ಬಸ್ಗಳು ಮತ್ತು ಜೀಪ್ಗಳು ತುಳಜಾಪುರಕ್ಕೆ ಹೊರಡುತ್ತೆ. ಜೀಪಲ್ಲಿ ಹೋದರೆ ಪರ್ ಹೆಡ್ 150 ರೂಪೀಸ್, ಬಸ್ಸಲ್ಲೋದ್ರೆ ಪರ್ ಹೆಡ್ 81 ರೂಪೀಸ್. ಅಕ್ಕಲ್ಕೋಟೆಯಿಂದ ತುಳಜಾಪುರಕ್ಕೆ ಡೈರೆಕ್ಟ್ ಬಸ್ ತುಂಬ ಕಡಿಮೆ. ಡೈರೆಕ್ಟ್ ಬಸ್ ಸಿಕ್ಕಿಲ್ಲ ಅಂದರೆ ಸೊಲ್ಲಾಪುರಕ್ಕೆ ಹೋಗಿ ಸೊಲ್ಲಾಪುರದಿಂದ ತುಳಜಾಪುರಕ್ಕೆ ಹೋಗಬೇಕು. ಮಾರ್ನಿಂಗ್ 5:30ಗೆ ನಾವು ಅಕ್ಕಲ್ಕೋಟೆಯಿಂದ ತುಳಜಾಪುರಕ್ಕೆ ಹೊರಟಿದ್ವಿ. ಈ ಬಸ್ಸು ಡೈರೆಕ್ಟಾಗೆ ತುಳಜಾಪುರಕ್ಕೆ ಹೋಗುತ್ತಂತೆ. ಅಕ್ಕಲ್ಕೋಟೆಯಿಂದ ತುಳಜಾಪುರಕ್ಕೆ ನಾನು ಮತ್ತು ನನ್ನ ಗೆಳತಿ ಹೊರಟಿದ್ವಿ. ಇಬ್ಬರಿಂದ 162 ರೂಪೀಸನ್ನು ಪೇ ಮಾಡಿದ್ವಿ. ಬೆಳಗ್ಗೆ 5:15ಗೆ ಅಕ್ಕಲ್ಕೋಟೆಯಿಂದ ಹೊರಟು ತುಳಜಾಪುರ ತಲುಪೋ ಅಷ್ಟರಲ್ಲಿ 7 ಗಂಟೆ ಆಗಿತ್ತು. ಸುಮಾರು 1.5 ಗಂಟೆಗಳ ಕಾಲದ ಪ್ರಯಾಣ. ದೇವಸ್ಥಾನ ಬಸ್ ಸ್ಟಾಪಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ, ನಡ್ಕೊಂಡೇ ಹೋಗಬಹುದು. ಆಟೋದಲ್ಲಿ ಬಂದರೂ ಸಹ ಇಲ್ಲಿವರೆಗಷ್ಟೇ ಆಟೋ ಬರುತ್ತೆ, ಇಲ್ಲಿಂದ ನಡ್ಕೊಂಡೇ ಹೋಗಬೇಕು. ತುಳಜಾಪುರಕ್ಕೆ ಬಂದಾಗ ಇಲ್ಲಿ ಉಳ್ಕೋಬೇಕು ಅಂದರೆ ಇಲ್ಲಿ ಸಾಕಷ್ಟು ಪ್ರೈವೇಟ್ ರೂಮ್ಗಳು, ದೇವಾಲಯದ ವಸತಿ ಗೃಹಗಳು ಮತ್ತು ಮಹಾರಾಷ್ಟ್ರ ಟೂರಿಸಂ ವಸತಿ ಗೃಹಗಳು ಇದೆ. ಇವನ್ನು ನೀವು ಆನ್ಲೈನಲ್ಲೂ ಬುಕ್ ಮಾಡ್ಕೋಬಹುದು, ಇಲ್ಲಿ ಬಂದು ಬುಕ್ ಮಾಡ್ಕೋಬಹುದು. ಇನ್ನು ಇಲ್ಲಿಗೆ ಬಂದಾಗ ನಾವಿಲ್ಲಿ ಉಳ್ಕೊಳ್ಳೋದಿಲ್ಲ. ಫ್ರೆಶ್ ಅಪ್ಗೆ ರೂಮ್ ಬೇಕಂದರೆ ಫ್ರೆಶ್ ಅಪ್ಗೂ ರೂಮ್ಗಳು ಸಿಗುತ್ತೆ. ನೋಡಿ, ಇದೇ ದೇವಾಲಯದ ಮಹದ್ವಾರ. ಇದನ್ನು ಶಿವಾಜಿ ಮಹಾರಾಜರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆಯಂತೆ. ಈ ಎಂಟ್ರೆನ್ಸ್ನ ಪಕ್ಕದಲ್ಲೇ ಸೇವಾ ಕೌಂಟರ್ ಇದೆ. ಈ ದೇವಾಲಯದಲ್ಲಿ ಪಾದದರ್ಶನ, ಮುಖದರ್ಶನ ಅಂತ 2 ದರ್ಶನಗಳಿವೆ.
ಪಾದದರ್ಶನಕ್ಕೆ ಆಧಾರ್ ಐಡಿಯನ್ನು ತೋರಿಸಿ ಪಾಸನ್ನು ತಗೋಬೇಕು, ಫ್ರೀ ಪಾಸ್. ಜನ ಜಾಸ್ತಿ ಇದ್ದಾಗ ಫ್ರೀ ಪಾಸ್ ಸಿಗಲಿಲ್ಲ ಅಂದರೆ 500 ರುಪೀಸನ್ನು ಕೊಟ್ಟು ಸ್ಪೆಷಲ್ ಪಾಸನ್ನು ತಗೊಂಡು ಸ್ಪೆಷಲ್ ಪಾದದರ್ಶನಕ್ಕೆ ಹೋಗಬಹುದು. ನಾವು ಬಂದಿರೋದು ಸರ್ವತ್ರ ಏಕಾದಶಿ ಆದ್ದರಿಂದ ಪಂಢರಾಪುರಕ್ಕೆ ಸುಮಾರು ಜನ ಕಾಲ್ನಡಿಗೆಯಲ್ಲಿ ಬರ್ತಾರಂತೆ. ಅಲ್ಲಿಗೆ ಬಂದವರೆಲ್ಲ ಇಲ್ಲಿಗೆ ಬರೋದ್ರಿಂದ ದೇವಾಲಯ ತುಂಬ ರಶ್ ಇತ್ತು. ಧರ್ಮದರ್ಶನಕ್ಕೆ ಸುಮಾರು 3 ಗಂಟೆಗಳ ಕಾಲ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. ದೇವಾಲಯದ ಒಳಗಡೆ ಬರ್ತಿದ್ದಾಗೆ ಮೊದಲಿಗೆ ಗೋಮುಖ ತೀರ್ಥ, ಅನಂತರ ಕಲ್ಲೋಳ ತೀರ್ಥ ಅಂತ 2 ತೀರ್ಥ ಸಿಗುತ್ತೆ. ದೇವಸ್ಥಾನಕ್ಕೆ ಬರುವಂತಹ ಭಕ್ತರು ಮೊದಲಿಗೆ ಗೋಮುಖ ತೀರ್ಥ, ನಂತರ ಕಲ್ಲೋಳ ತೀರ್ಥದಲ್ಲಿ ಮಿಂದು ಅಥವಾ ಈ 2 ತೀರ್ಥಗಳ ನೀರನ್ನು ತಮ್ಮ ಮೇಲೆ ಪ್ರೋಕ್ಷಿಸಿಕೊಂಡು ದೇವಿಯ ದರ್ಶನವನ್ನು ಪಡೀತಾರೆ. ಗಣಪತಿಯ ದರ್ಶನವನ್ನು ಮಾಡಿಕೊಂಡು ನಾವೀಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಈ ದೇವಾಲಯ ಕೂಡ ಯಾವಾಗಲೂ ರಶ್ ಇರುತ್ತಂತೆ. ಬೆಳಿಗ್ಗೆ 7 ರಿಂದ 8 ಗಂಟೆ ಒಳಗಡೆ ಬಂದು ಧರ್ಮದರ್ಶನದ ಸಾಲಲ್ಲಿ ನಿಂತ್ಕೊಂಡ್ರೆ 3 ಅವರಲ್ಲಿ ದರ್ಶನ ಆಗುತ್ತಂತೆ. 10 ಗಂಟೆ ಮೇಲೆ ಬಂದರೆ 5 ರಿಂದ 6 ಗಂಟೆಗಳ ಕಾಲ ಬೇಕಂತೆ ದರ್ಶನ ಆಗೋಕ್ಕೆ. ಶಿವಾಜಿ ಮಹಾರಾಜರಿಗೂ ತಾಯಿ ತುಳಜಾ ಭವಾನಿಗೂ ಅವಿನಾಭಾವ ಸಂಬಂಧವಿದೆ. ಶಿವಾಜಿ ಮಹಾರಾಜರು ಸ್ವರಾಜ್ಯವನ್ನು ಸ್ಥಾಪಿಸಲು ತಾಯಿಯ ಆಶೀರ್ವಾದವನ್ನು ಬೇಡಿದಾಗ ತಾಯಿ ಶಿವಾಜಿ ಮಹಾರಾಜರಿಗೆ ಖಡ್ಗವನ್ನು ನೀಡುವ ಮೂಲಕ ಆಶೀರ್ವಾದವನ್ನು ನೀಡಿದಳಂತೆ. ಈ ದೇವಾಲಯದಲ್ಲಿ ಚಿಂತಾಮಣಿ ಅಂತ ಒಂದು ಕಲ್ಲಿದೆ. ಆ ಕಲ್ಲಿನ ಮೇಲೆ ಕೈ ಇಟ್ಟು ಮನಸ್ಸಿನಲ್ಲಿ ಕೋರಿಕೆಯನ್ನು ಹೇಳ್ಕೊಂಡ್ರೆ ಕೋರಿಕೆ ನೆರವೇರೋದಾದರೆ ಬಲಭಾಗಕ್ಕೆ, ಆ ಕೋರಿಕೆ ನೆರವೇರಲ್ಲ ಅಂದರೆ ಎಡಭಾಗಕ್ಕೆ ತಿರುಗುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಈ ಚಿಂತಾಮಣಿ ಕಲ್ಲಿನ ಮೇಲೆ ಕೈ ಇಟ್ಟು ಪ್ರಶ್ನೆಯನ್ನು ಕೇಳಿಯೇ ಯುದ್ಧಕ್ಕೆ ಹೋಗುತ್ತಿದ್ದರಂತೆ. ನಾವು ದೇವಿಯ ದರ್ಶನಕ್ಕೆ ಬೆಳಗ್ಗೆನೇ ಬಂದಿರೋದ್ರಿಂದ ಅಭಿಷೇಕ ನಡೀತಾ ಇತ್ತು, ಇನ್ನೂ ಅಲಂಕಾರ ಮಾಡಿರಲಿಲ್ಲ. ದೇವಾಲಯ ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ತೆರೆದಿರುತ್ತೆ. 7:15 ಧರ್ಮದರ್ಶನದ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನು ಮುಗಿಸಿ ಹೊರಬರೋಷ್ಟರಲ್ಲಿ 11 ಗಂಟೆ ಆಗಿತ್ತು. ಮುಖದರ್ಶನಕ್ಕೂ ಕೂಡ ಸ್ಪೆಷಲ್ ಎಂಟ್ರಿ ಟಿಕೆಟ್ ಇದೆ. ಪರ್ ಹೆಡ್ 1000 ರುಪೀಸ್. ಸ್ಪೆಷಲ್ ಟಿಕೆಟ್ ತೊಗೊಂಡ್ರೆ 1 ಅವರಲ್ಲಿ ದರ್ಶನ ಆಗುತ್ತೆ. ತುಳಜಾ ಭವಾನಿ ದೇವಾಲಯದ ಡೀಟೇಲ್ಡ್ ವಿಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ತುಳಜಾ ಭವಾನಿಯ ದರ್ಶನವನ್ನು ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ತುಳಜಾಪುರದ ಬಸ್ ಸ್ಟಾಪ್ಗೆ ಬಂದ್ವಿ. ತುಳಜಾಪುರದಿಂದ ಜೀಪಲ್ಲಿ ಹೋಗೋದಾದರೆ ಡೈರೆಕ್ಟಾಗಿ ಅಕ್ಕಲಕೋಟೆಗೆ ಹೋಗಬಹುದು. ಬಸ್ಸಲ್ಲಿ ಹೋಗೋದಾದರೆ ತುಳಜಾಪುರದಿಂದ ಅಕ್ಕಲಕೋಟೆಗೆ ಯಾವುದೇ ಡೈರೆಕ್ಟ್ ಬಸ್ ಇಲ್ಲ. ಮೊದಲಿಗೆ ಸೊಲ್ಲಾಪುರಕ್ಕೆ ಹೋಗಿ ಸೊಲ್ಲಾಪುರದಿಂದ ಅಕ್ಕಲಕೋಟೆಗೆ ಹೋಗಬೇಕು. ನಾವು ತುಳಜಾಪುರದಿಂದ ಮೊದಲಿಗೆ ಸೊಲ್ಲಾಪುರಕ್ಕೆ ಬಂದ್ವಿ. ಸೊಲ್ಲಾಪುರದಲ್ಲಿ ಸರ್ವತ್ರ ಏಕಾದಶಿಯ ಪ್ರಯುಕ್ತ ಪಾಂಡುರಂಗನ ಪಾಲ್ಕಿ ಉತ್ಸವ ನಡೀತಾ ಇತ್ತು. ಸೊಲ್ಲಾಪುರ ಬಸ್ ಸ್ಟಾಪಿಂದ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಮುಗಿಸಿ ಮತ್ತೆ ಸೊಲ್ಲಾಪುರ ಮಾರ್ಕೆಟ್ ಬರೋ ಅಷ್ಟರಲ್ಲೇ 4 ಗಂಟೆ ಆಗಿತ್ತು. ಸೊಲ್ಲಾಪುರದಿಂದನೇ ಬಸವ ಎಕ್ಸ್ಪ್ರೆಸ್ಸಲ್ಲಿ ಬೆಂಗಳೂರಿಗೆ ಹೋಗ್ಬೋದಿತ್ತು, ಆದರೆ ನಾವು ಲಗೇಜ್ ತಂದಿರಲಿಲ್ಲ. ಆದ್ದರಿಂದ ನಾವು ಸೊಲ್ಲಾಪುರದಿಂದ ಅಕ್ಕಲಕೋಟೆ ಕಡೆ ಹೊರಟ್ವಿ. ಸೊಲ್ಲಾಪುರದಿಂದ ಅಕ್ಕಲಕೋಟೆ ಬಸ್ ಸ್ಟಾಪ್ಗೆ ಬಂದು ಅಕ್ಕಲಕೋಟೆ ಬಸ್ ಸ್ಟಾಪಿಂದ ಆಟೋದಲ್ಲಿ ಮತ್ತೆ ರೂಮ್ಗೆ ಹೋಗಿ ಲಗೇಜನ್ನು ತಗೊಂಡು ರೂಮನ್ನು ವೇಕೇಟ್ ಮಾಡಿ ನಂತರ ನಾವು ಹೊರಟಿದ್ದು ಅಕ್ಕಲಕೋಟ್ ಅಥವಾ ಖಡಬ್ಗಾಂವ್ ರೈಲ್ವೆ ಸ್ಟೇಷನ್ ಕಡೆಗೆ. ಅಕ್ಕಲಕೋಟೆ ದೇವಾಲಯದಿಂದ ಖಡಬ್ಗಾಂವ್ ರೈಲ್ವೆ ಸ್ಟೇಷನ್ 11 ಕಿಲೋಮೀಟರ್ ದೂರದಲ್ಲಿದೆ. ಅಕ್ಕಲಕೋಟ್ ಬಸ್ ಸ್ಟಾಪಿಂದ ಖಡಬ್ಗಾಂವ್ ರೈಲ್ವೆ ಸ್ಟೇಷನ್ಗೆ ಸಾಕಷ್ಟು ಶೇರ್ ಆಟೋಗಳು ಹೋಗುತ್ತೆ. ಪರ್ ಹೆಡ್ 30 ರುಪೀಸ್ ತಗೋತಾರೆ. ಖಡಬ್ಗಾಂವ್ ರೈಲ್ವೆ ಸ್ಟೇಷನ್ ತಲುಪಿದಾಗ 7 ಗಂಟೆ ಆಗಿತ್ತು. ಊಟ ಮಾಡೋಣ ಅಂತ ಹೋಟೆಲ್ ಹುಡುಕಿದ್ವಿ. ಇಲ್ಲಿ ಯಾವುದೇ ಹೋಟೆಲ್ ಇರಲಿಲ್ಲ. ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಒಂದೇ ಒಂದು ಹೋಟೆಲ್ ಇತ್ತು. ಇಲ್ಲಿ ರಾತ್ರಿ ಸಮಯದಲ್ಲಿ ಊಟ ಬೇಕು ಅಂದರೆ 1 ಅವರ್ ಮುಂಚಿತವಾಗಿ ಬಂದು ಆರ್ಡ್ರ್ ಮಾಡಬೇಕಂತೆ. ನಾವು ಊಟವನ್ನು ಆರ್ಡ್ರ್ ಮಾಡಿ ಅಲ್ಲೇ 1 ಅವರ್ ವೆಯ್ಟ್ ಮಾಡಿದ್ವಿ. ಅವರು ಊಟವನ್ನು ರೆಡಿ ಮಾಡಿ ಕೊಟ್ಟರು. ಒಂದು ಊಟಕ್ಕೆ 90 ರುಪೀಸ್. ಊಟ ಏನೋ ಅಷ್ಟು ಚೆನ್ನಾಗಿರಲಿಲ್ಲ, ತುಂಬ ಖಾರ ಇತ್ತು, ತಿನ್ನೋದಕ್ಕೆ ಆಗಲಿಲ್ಲ. ಊಟ ಮಾಡಿ ರೈಲ್ವೆ ಸ್ಟೇಷನ್ಗೆ ಬಂದು ಖಡಬ್ಗಾಂವ್ ರೈಲ್ವೆ ಸ್ಟೇಷನಿಂದ ರಾತ್ರಿ 8:30ಕ್ಕೆ ಹೊರಡುವ ಬಸವ ಎಕ್ಸ್ಪ್ರೆಸ್ಸಲ್ಲಿ ನಾವು ಬೆಂಗಳೂರಿನ ಕಡೆ ಹೊರಟ್ವಿ. ಇಲ್ಲಿಗೆ 2 ದಿನದ ಪ್ರವಾಸ ಮುಕ್ತಾಯವಾಯಿತು. ಮತ್ತೊಂದು ಸ್ಥಳದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.